ಏನಾಗ್ತಿದೆ, ಹೊರೆ ತಗೊಳಕ್ಕಾಗದೆ ಅವರು ಬೇರೆ ಬೇರೆ ನಿರ್ಧಾರ ತಗೋತಾ ಇದ್ದಾರೆ. ಆಮೇಲೆ ಸೊಸೈಟಲ್ ವ್ಯಾಲ್ಯೂ ಅಂತ ಏನಂದ್ರೆ ಒಂದು ಭಯ ಇಲ್ಲ. ಈಗ ಒಂದು 10-20 ವರ್ಷ ಹಿಂದೆ ನೋಡಿ, ಭಯ ಇತ್ತು, ಜನ ಏನ್ ಅನ್ಕೋತಾರೆ ಅನ್ನೋದೊಂದು ವರ್ಡ್ ತುಂಬಾ ಯೂಸ್ ಮಾಡೋದು ನಮ್ಮ ಮನೆಗಳಲ್ಲಿ ಕೇಳಿದ್ದೆ. ಇವಾಗ ಜನ ಏನ್ ಅನ್ಕೊಂಡ್ರೆ ಇನ್ನು ನಾನಿರೋದೇ ಹೀಗೆ ಅನ್ನೋ ಒಂದು ಬಂದು ಅದನ್ನೇ ಅವ್ರು ಪ್ರೂವ್ ಮಾಡ್ತಾರೆ. ದೇ ಫೀಲ್ ದಟ್ ದಿಸ್ ಇಸ್ ದ ನ್ಯೂ ನಾರ್ಮಲ್. ಇದು ಸೂಟ್ ಆಗ್ತಾ ಇಲ್ಲ, ನಮ್ಮ ಕಲ್ಚರಲ್ ಸೆಕ್ಟ್ಗೆ ಸೂಟ್ ಆಗ್ತಾ ಇಲ್ಲ. ನಮ್ಮ ಭಾರತದ ಒಂದು ಪದ್ಧತಿ ಏನಿತ್ತು, ಅಪ್ಪ ಅಮ್ಮ ಮಕ್ಕಳಿಗೆ ಎಷ್ಟು ತ್ಯಾಗ ಮಾಡಿರ್ತಾರೆ, ಹೊಟ್ಟೆ ಬಟ್ಟೆ ಕಟ್ಟಿ ನೋಡ್ಕೊಂಡಿರೋದು ಉಂಟು. ಕೊನೆಯಲ್ಲಿ ಅವ್ರು ಹೇಳ್ತಾರೆ, ನಿಂಗೆ ಬುದ್ಧಿ ಇಲ್ಲ ನೋಡ್ಕೊಂಡೆ ನಾನು ಇರೋದು ಹಿಂಗೆ ಅಂತ. ಬಟ್ ಪ್ರಾಬಬ್ಲಿ ಸೋಷಿಯಲ್ ಸಪೋರ್ಟ್ ಒಂಚೂರು ಹೆಚ್ಚಿಗೆ ಆದರೆ, ಇಫ್ ಪೀಪಲ್ ಕ್ಯಾನ್ ಸಪೋರ್ಟ್ ಒನ್ ಅನದರ್, ಪ್ರಾಬ್ಲಮ್ ಆಗಲ್ಲ. ನಾವು ಒಂದು ಪದ ನಾವು ಪೊಸೆಸಿವ್ ಅಂತ ಕೇಳ್ತೀವಿ ಯಾವಾಗಲೂ ಕೂಡ. ಈ ಪದ ಎಷ್ಟರ ಮಟ್ಟಿಗೆ ಡೇಂಜರ್ ಅನ್ನೋದನ್ನ ಹೇಳಿ ನೀವು ಮೊದಲು ನನಗೆ. ಇದು ತುಂಬಾನೇ ಡೇಂಜರಸ್. ಅರ್ಧ ಪ್ರಾಬ್ಲಮ್ ಇವಾಗ ಏನ್ ನಡೀತಿದೆ, ಕಲಹಗಳು, ಕಿತ್ತಾಟಗಳು, ದಿಸ್ ಇಸ್ ದ ವೆರಿ ರೈಟ್ ವರ್ಡ್, ಪೊಸೆಸಿವ್ನೆಸ್. ನನ್ನ ಮಗನ್ ನಾನು ಬಿಟ್ಕೊಡಕ್ಕಾಗಲ್ಲ, ನನ್ನ ಮಗಳನ್ನ ನಾನು ಬಿಟ್ಕೊಡಕ್ಕಾಗಲ್ಲ. ಸೊ ಹಿಂಗಾಗ್ಬಿಟ್ಟು ಅದು ಬಿಟ್ಕೊಡೋದು ಅಂದ್ರೆ ಏನು, ಯಾರು ಎತ್ಕೊಂಡು ಕದ್ಕೊಂಡು ಹೋಗ್ತಾ ಇದ್ದಾರೆ? ಇಲ್ಲ, ಆ ಪೊಸೆಸಿವ್ನೆಸ್ಸೇ ಪ್ರಾಬ್ಲಮ್ ಬರ್ತಾ ಇರೋದು. ಯು ಶುಡ್ ಬಿ ವೆರಿ ಪ್ರಾಕ್ಟಿಕಲ್ ಇನ್ ಲೈಫ್. ಎಲ್ಲರಿಗೂ ಅವ್ರವ್ರದೇ ಒಂದು ರೋಲ್ ಅಂತ ಇರುತ್ತೆ, ಆ ರೋಲ್ನ ಅವ್ರು ಪ್ಲೇ ಮಾಡಲೇಬೇಕು. ಆ್ಯಂಡ್ ದಟ್ ರೋಲ್ ಕೀಪ್ಸ್ ಚೇಂಜಿಂಗ್. ಹುಡುಗಿ ಅಮ್ಮ ಆಗ್ತಾಳೆ, ಅಮ್ಮ ಸೊಸೆ ಆಗ್ತಾಳೆ, ಇದಾಗ್ತಾಳೆ, ಮಲ್ಟಿಪಲ್ ರೋಲ್ಸ್. ಹುಡುಗನೂ ಅಷ್ಟೇ, ಮಗ ಆಗ್ತಾನೆ. ಸೊ ಆ ರೋಲ್ ಟ್ರಾನ್ಸಿಷನ್ಗೆ ನಾವು ಎಕ್ವಿಪ್ ಮಾಡಬೇಕು. ಈವನ್ ಜೇರಿಯಾಟ್ರಿಕ್ಸು ಅಷ್ಟೇ. ನಿಮ್ಮ ಸೊಸೆ ಬಂದರೆ ನೀವು ಹೆಂಗೆ ನಡ್ಕೋಬೇಕು, ನಿಮಗೊಂದು ಅಳಿಯ ಬಂದರೆ ಹೆಂಗೆ ನಡ್ಕೋಬೇಕು, ಅಳಿಯನ ಮೇಲೂ ಪೊಸೆಸಿವ್ ಆಗೋರು ಇರ್ತಾರೆ, ನನ್ನ ಕಂಟ್ರೋಲಲ್ಲಿ ಇರಬೇಕು, ಆ ಥರ. ಅದರಿಂದ ಇಷ್ಟು ಕಿತ್ತಾಟಗಳು ಬರ್ತಾ ಇದೆ. ಅದು ಯಾವುದೋ ರಿಸಾಲ್ವ್ ಆಗದೆ ಇಫ್ ದ ಎಂಟರ್ ಓಲ್ಡ್ ಏಜ್, ದೇ ವಿಲ್ ಬಿಕಮ್ ವೆರಿ ಮ್ಯಾಲ್ ಅಡ್ಯಾಪ್ಟಿವ್. ಸೊ ಈ ಪೊಸೆಸಿವ್ನೆಸ್ಸು ಎಷ್ಟು ಇರಬೇಕು ಅನ್ನೋಕ್ಕೆ ಒಂದು ಪ್ರೀಮೆರೈಟಲ್ ಕೌನ್ಸಿಲಿಂಗ್. ಅರ್ಧ ಎಲ್ಲ ಇವ್ರಿಗೆ ಬರೋ ಕೇಸ್ನ ಹೇಳ್ತೀನಿ, ಪ್ರಾಬಬ್ಲಿ ನನ್ನ ಒಂದು ಅನುಭವ, ನಮ್ಮ ಹತ್ರನೂ ಬರೋದು ಪೊಸೆಸಿವ್ನೆಸ್ ಇಂದ. ಸೊ ನಾವು ಒಂದು ರೋಲ್ ಟ್ರಾನ್ಸಿಷನ್ ನಾವು ಕ್ಲೀನಾಗಿ ಅರ್ಥ ಮಾಡಿಸಿದಾಗ ಎಷ್ಟೊಂದು ನಾವು ಡೈವರ್ಸ್ಗಳನ್ನ ತಪ್ಪಿಸಿರೋದು ಉಂಟು ಬೇಕಾದಷ್ಟು. ನಾನು ಐ ನೆವರ್ ಎಂಟರ್ಟೈನ್ ಡೈವರ್ಸ್ ಬಿಕಾಸ್ ಗೊತ್ತು ನಮಗೆ ಆಟಿಟ್ಯೂಡು, ಪರ್ಸನಾಲಿಟಿ, ರೋಲ್ ಟ್ರಾನ್ಸಿಷನ್ನು, ಪೊಸೆಸಿವ್ನೆಸ್, ಈ 4 ಕಾರಣಗಳಿಂದಾನೇ ಅರ್ಧ ಸ್ಟಾರ್ಟ್ ಆಗಿರುತ್ತೆ. ಹಿಂದಿನ ಕಾಲ ತಂದು ಈಗ ಯಾಕೆ ಒತ್ತುತ್ತಾರೆ, ಅದನ್ನೇ ಫಾಲೋ ಮಾಡಬೇಕು ಅಂತ ಯಾಕೆ ಹೇಳ್ತಾರೆ ಅಂತ ಈ ಪ್ರಶ್ನೆ ಕೇಳಿದ ಸುಮಾರು ಜನ ಅದನ್ನ ಮತ್ತೆ ಮಿಸ್ಗೈಡ್ ಮಾಡ್ಕೊಳ್ಬೇಡಿ. ಯಾಕೆ ಹಿರಿಯರು ಇರೋದೇ ಬೇಡವಾ, ಹಾಗಾದ್ರೆ ಹಿಂದಿನ ಸಂಸ್ಕೃತಿ, ನಮ್ಮ ಕಲ್ಚರ್ನ ಉಳಿಸಿ ಬೆಳೆಸೋ ಪ್ರಯತ್ನ ಅವರಿಂದ ಆಗುತ್ತೆ, ಅದನ್ನ ಫಾಲೋ ಮಾಡಿ ಅಂದ್ರೂ ಕೂಡ ತಪ್ಪ. ಯಂಗ್ಸ್ಟರ್ಸ್ಗೆ ಈ ಪ್ರಶ್ನೆಗಳು ಕೂಡ ಬರುತ್ತೆ. ಅದು ತಪ್ಪಲ್ಲ. ನಮ್ಮ ನೆಲದ ಜಲ ಅಥವಾ ಸಂಸ್ಕೃತಿ, ಕಲೆ ಇದೆಲ್ಲವನ್ನ ಕೂಡ ಉಳಿಸಿ ಬೆಳೆಸೋ ಪ್ರಯತ್ನ ಆಗಬೇಕು. ಮನೆಯ ಕಲ್ಚರ್ ಹೇಗಿರುತ್ತೆ ಅದನ್ನ ತಿಳಿಸೋ ಪ್ರಯತ್ನ ಆಗಬೇಕು. ಬಟ್ ಅದು ನೀವು ಹಿಂಗೆ ಮಾಡಿ ಅಂತ ಒತ್ತಡ ಹಾಕೋದು ಬೇಡ. ಆದ್ರೆ ಕೋವಿಡ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಗೊತ್ತಾ, ಕೋವಿಡ್ ಟೈಮ್ನಲ್ಲಿ ಪ್ಲೇ ಹೋಮ್ಗಳು ಕ್ಲೋಸ್ ಆಯ್ತು, ಕೇರ್ ಟೇಕಿಂಗ್ ಹೋಮ್ಸ್ ಕ್ಲೋಸ್ ಆಯ್ತು. ಅವಾಗ ಹೈ ಡಿಮ್ಯಾಂಡ್ ಫಾರ್ ಎಲ್ಡರ್ಸ್ ಬಂತು. ನೀವ್ ಹೆಂಗಾರೋ ಇರಿ, ನನ್ನ ಮಗುನ್ ನೋಡ್ಕೊಟ್ಬಿಡಿ. ಅವಾಗ ಆಕ್ಸೆಪ್ಟ್ ಮಾಡ್ಕೊಂಡ್ರು. ಇವಾಗ ಎಲ್ಲ ಓಪನ್ ಆಯ್ತು, ಈಗ ಆಕ್ಸೆಪ್ಟೆನ್ಸ್ ಇರಲ್ಲ. ಅವರು ಗಲಾಟೆ ಮಾಡ್ತಾರೆ ಸಣ್ಣ ಪುಟ್ಟದಕ್ಕೆ, ಇವರು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಹೋಗ್ತಾ ಇರ್ತಾರೆ, ರಿಯಾಕ್ಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಪ್ರಾಬಬ್ಲಿ ಅವ್ರು ಆಡಿದ್ರು ಕೂಡ ಇವ್ರು ರಿಯಾಕ್ಷನ್ ಕಮ್ಮಿ ಮಾಡಿಕೊಂಡ್ರೆ ನಾವು ಅಜ್ಜಿ ತಾತ ಈ ಥರ ಒಂದು ಇರೋ ಶೆಲ್ಟರ್ ಇರೋ ಮನೆಗಳಲ್ಲಿ ಮಕ್ಕಳು ಬೆಳವಣಿಗೆ ಚೆನ್ನಾಗಾಗುತ್ತೆ. ಆಮೇಲೆ ಈ ಓಲ್ಡ್ ಏಜ್ ಪೀಪಲ್ಲು ಅಷ್ಟೇ, ಮೊಮ್ಮಕ್ಕಳ ಜೊತೆ ಇದ್ದಾಗ ಅವ್ರಿಗೆ ರೋಗಗಳು ಬರಲ್ಲ, ಅಲ್ಝೈಮರ್ಸ್ ಬರಲ್ಲ, ಪಾರ್ಕಿನ್ಸನ್ಸ್ ಬರಲ್ಲ, ಡೆಮೆನ್ಷಿಯಾ ಬರಲ್ಲ. ಯಾಕಂದರೆ ಮಗು ಸ್ಕೂಲಿಂದ ಬರುತ್ತೆ 12 ಗಂಟೆಗೆ ಅಂತ, ಆ ಮೆಮೊರಿ ಎನ್ಹ್ಯಾನ್ಸ್ ಆಗುತ್ತೆ. ಎಷ್ಟೋ ಜನ ಹಿರಿಯ ಜೀವಕ್ಕೆ ಅದೊಂದು ಆಸೆ ಇರುತ್ತಪ್ಪ, ಕೊನೆಗಾಲಕ್ಕೆ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಆರಾಮಾಗಿ ಇದ್ಬಿಡೋಣ, ನಮ್ಮನ್ನು ಯಾರು ಸಾಕ್ಲಿ ಬಿಡಲಿ, ನಮ್ಗೆ ಹೊತ್ತು ಊಟ ಹಾಕಿದ್ರೆ ಸಾಕು ಮನೆಯಲ್ಲಿ, ಆ ಮನಸ್ಥಿತಿಯವರು ಕೂಡ ನಮ್ಮ ಜೊತೆಗಿದ್ದಾರೆ ಅಂತ. ಮಂಜುಳಾ ಮೇಡಮ್, ಈಗ ಈ ಹಿಂದೆ ಎಲ್ಲ ಕೂಡು ಕುಟುಂಬ ನೋಡ್ತಾ ಇದ್ವಿ ಮೇಡಮ್. ಎಷ್ಟೋ ಜನ ಕೂಡು ಕುಟುಂಬದಲ್ಲಿ ನಾವು ಬೆಳೆದ್ವಪ್ಪ, ಇಷ್ಟು ದೊಡ್ಡ ಫ್ಯಾಮಿಲಿ ಇತ್ತು ನಮ್ಮದು, ಅಜ್ಜ ಮುತ್ತಾತ ಎಲ್ಲರೂ ಜೊತೆಗೆ ಇದ್ವಿ ನಾವು ಅಂತ. ಮನಸ್ಥಿತಿಗಳು ಬೇರೆ ಆದರೂ ಕೂಡ ಅಲ್ಲಿ ಒಗ್ಗಟ್ಟಿರ್ತಾ ಇತ್ತು, ಸಂತೋಷ ಇರ್ತಿತ್ತು, ನೆಮ್ಮದಿ ಇರ್ತಾ ಇತ್ತು. ಈಗ ಯಾಕೋ ಒಂದು ಕುಟುಂಬದಲ್ಲಿ ಈ ರೀತಿ ಕಲಹಗಳು, ಜಸ್ಟ್ ಗಂಡ ಹೆಂಡತಿ ಮಾತ್ರ ಇರಬೇಕಪ್ಪ, ಅಪ್ಪ ಅಮ್ಮನೂ ಬೇಡ, ಆ ರೀತಿ ಮನಸ್ಥಿತಿಗಳು ಯಾಕೆ ಬರ್ತಾ ಇದೆ ಅಂತ. ಪ್ರಮುಖವಾಗಿ ನನಗನ್ಸುತ್ತೆ ಒಂದು ಊಟ ತಿಂಡಿ ವಿಚಾರದಿಂದ ಹಿಡ್ಕೊಂಡು ಟಿವಿ ನೋಡೋ ವಿಚಾರಗಳಿಗೂ ಕೂಡ ಕುಟುಂಬದಲ್ಲಿ ಕಲಹ ಆಗುತ್ತೆ, ಅದು ಡಿವೋರ್ಸ್ ತನಕ ಬರುತ್ತೆ, ಕುಟುಂಬ ಇಬ್ಬಾಗ ಆಗೋದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಂದು ಸಿಲ್ಲಿ ವಿಚಾರಗಳು ಬರ್ತಾ ಇದೆಯಲ್ಲ, ಹೇಗೆ ಅಂತ. ಮೇಡಮ್, ಕೂಡು ಕುಟುಂಬ ಇತ್ತಲ್ಲ ಮೊದಲು, ಅಲ್ಲೆಲ್ಲ ಅನುಸರಿಸ್ಕೊಂಡು ಹೋಗೋದು ತಾಳ್ಮೆ ತುಂಬ ಜಾಸ್ತಿ ಇತ್ತು. ಈಗ ಇತ್ತೀಚೆಗೆ ಯಾವಾಗ ನ್ಯೂಕ್ಲಿಯರ್ ಕುಟುಂಬಗಳಾಗ್ತಾವಲ್ಲ, ಆವಾಗ ಸಂಬಂಧಗಳ ಬೆಲೆಯನ್ನು ನಾವು ಕಡಿಮೆ ಮಾಡ್ತಾ 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 ಹೋಗ್ತೀವಿ. ಹಾಗೆ ಮೇಲೆ ಸಿಟಿಗೆ ಹೇಗೆ ವಲಸೆ ಹೋಗ್ತೀವಲ್ಲ ನಾವು ಹಳ್ಳಿ ಕಡೆಯಿಂದ, ಹಳ್ಳಿ ಕಡೆ ಇನ್ನಾದರೂ ಕೂಡ ಅತ್ತೆ ಮಾವ ಅನ್ನೋ ಗೌರವ ತುಂಬ ಇನ್ನೂ ಜಾಸ್ತಿ ಇದೆ ಹಂಗೆ ನೋಡೋದಾದ್ರೆ, ಸಿಟಿ ಕಂಪೇರ್ ಮಾಡಿದ್ರೆ. ಇಲ್ಲಿ ಸಿಟಿಯಲ್ಲಿ ಕೆಲವೊಂದು ಈ ದುಬಾರಿ ಜೀವನಕ್ಕಾಗಿರ್ಬೋದು, ಇಲ್ಲ ಅಂತಂದರೆ ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಇಲ್ಲ ಬೇರೆ ಕುಟುಂಬಗಳಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ಥರ ಕೆಲವೊಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಬದಲಾಗ್ತಾ ಹೋಗ್ತಾರೆ. ಇಂಥ ಸನ್ನಿವೇಶಗಳು ಉದ್ಭವ ಆಗುತ್ತೆ. ಆಮೇಲೆ ಹಿರಿಯರ ಮೇಲೆ ಗೌರವ ಕಡಿಮೆ ಆಗುತ್ತೆ, ಅವರನ್ನು ಮನೆಯಿಂದ ದೂರ ಇಡೋ ಯೋಚನೆಗಳು ಬರುತ್ತೆ ಅಂತ ಹೇಳ್ಬೋದು ಮೇಡಮ್.
ನಾನು ಆವಾಗಲೇ ಸರ್ದು ಒಂದು ಮಾತಾಡೋದಾದ್ರೆ ಸಹಜವಾಗಿ ಕೂಡ ಅಧಿಕಾರಿಗಳಿಗೂ ಕೂಡ ಟ್ರೈನಿಂಗ್ ಬೇಕಾಗುತ್ತೆ ಡಿಪಾರ್ಟ್ಮೆಂಟ್ಗಳ ಕಡೆಯಿಂದ. ಯಾವಾಗ ಹಿರಿಯ ನಾಗರಿಕರು ಬಂದಾಗ ಹೇಗೆ ನಡೆಸ್ಕೊಳ್ಬೇಕು, ಅವ್ರಿಗೆ ಹೇಗೆ ರಿಲೀಫ್ ಕೊಡಬೇಕು ಅನ್ನೋದನ್ನು ಕೂಡ ಅಧಿಕಾರಿಗಳಿಗೆ ಟ್ರೈನಿಂಗ್ ಕೊಡುವಂಥ ಸರ್ಕಾರದಿಂದ ಸೂಕ್ತ ವ್ಯವಸ್ಥೆಗಳಾದರೆ ಈ ಥರ ಪ್ರಕರಣಗಳನ್ನ ಸ್ವಲ್ಪ ಮಟ್ಟಿಗಾದರೂ ಕೂಡ ಕಡಿಮೆ ಮಾಡ್ಬೋದು. ನಾನು ಒಂದು ಇನ್ಸಿಡೆಂಟನ್ನು ಹೇಳೋದಾದರೆ ಒಬ್ಬರು ಅಧಿಕಾರಿನ ನೆನೆಸ್ಕೊಳ್ಳೇಬೇಕು. ಧಾರವಾಡದಲ್ಲಿ ಒಬ್ಬರು ಹಿರಿಯ ಅಜ್ಜಿ ಇದ್ದರು. ಅವ್ರ ಮಕ್ಕಳು ಅವ್ರನ್ನ ಮನೆಯಿಂದ ಹೊರಗೆ ಹಾಕೋ ಪರಿಸ್ಥಿತಿ ಅದು ಅಂಥದ್ದು ಬಂದಿತ್ತು. ಒಬ್ಬರು ರಿಟೈರ್ಡ್ ನ್ಯಾಯಾಧೀಶರು ನನಗೆ ಅವ್ರನ್ನ ರೆಫರ್ ಮಾಡಿದ್ರು, ಇವ್ರ ಹತ್ರ ಹೋಗಿ ಏನಾದರೂ ಆಗುತ್ತೆ ಅಂತ. ಅವ್ರ ಅಜ್ಜಿ ನಾನು ಬಂದಾಗ ಜಸ್ಟ್ ನಾನು ಒಂದು ಕಂಪ್ಲೇಂಟ್ ಬರೆದು ಕೊಟ್ಟಿರೋದಷ್ಟೇ ಮೇಡಮ್. ಅವ್ರ ಹತ್ರ ಅಧಿಕಾರಿ ಹತ್ರ ಹೋಗಿ ಕೊಟ್ಟಿದ್ದಾರೆ. 2 ಸಿಟ್ಟಿಂಗಲ್ಲಿ ಪ್ರಕರಣ ಇತ್ಯರ್ಥ ಮಾಡಿದ್ದಾರೆ. ಸೊ ಆ ಥರ ಅಧಿಕಾರಿಗಳು ಬಳಸ್ಕೊಳ್ಬೇಕನ್ನೋದು ನಂದು ಈ ಒಂದು ಹೇಳೋದು ಉದ್ದೇಶ ಮೇಡಮ್. ಯಾಕಂತ ಹೇಳಿದ್ರೆ ಈ ಪ್ರಕರಣ ಅಲ್ಲಿ ಎಷ್ಟು ತ್ವರಿತವಾಗಿ ಪ್ರಕರಣ ವಿಲೇವಾರಿ ಆಯಿತು ಅಂತ ಹೇಳಿದ್ರೆ ವಿತಿನ್ 2 ಮಂತ್ಸಲ್ಲೇನೋ ಅವ್ರ ಮಕ್ಕಳಿಗೆ ಡೈರೆಕ್ಷನ್ ಮಾಡಿದ್ರು, ನೀವು ಆ ಮನೆ ಆ ತಾಯಿ ಇದ್ರೆ ನೀವು ಇರ್ಬೋದು, ಈ ಭಾಗ ಆ ತಾಯಿ ಇರ್ತಾರೆ, ಈ ಭಾಗ ನೀವು ಇರಬೇಕು, ಇಲ್ಲ ಅಂತಂದರೆ ನೀವು ಆ ಮನೇನ ವೆಕೆಟ್ ಮಾಡಬೇಕು ಅಂತ ಕ್ಲಿಯರಾಗಿ ಡೈರೆಕ್ಷನ್ ಕೊಟ್ಟರು. ಸೊ ಆಮೇಲೆ ಅವ್ರಿಗೆ ಯಾವುದೂ ಡಿಸ್ಟರ್ಬೆನ್ಸ್ ಆಗಲಿಲ್ಲ, ಬಿಕಾಸ್ ಅವ್ರಿಗೆ ಪೂರ್ತಿ ವ್ಯವಸ್ಥೆ ಸಪೋರ್ಟ್ ಮಾಡ್ತು ಅಂತ. ಈ ಥರ ಯಾವುದಾದ್ರೂ ಪಾಸಿಟಿವ್ ಆಗಿ ಕೆಲವೊಂದು ಪ್ರಕರಣಗಳೇನಾದರೂ ಹೊರಗೆ ಬೆಳಕಿಗೆ ಬಂತು ಅಂತ ಹೇಳಿದ್ರೆ ಸಾಕಷ್ಟು ಪ್ರಕರಣಗಳು ಕಡಿಮೆ ಆಗುತ್ತೆ ಅಂತ ನನ್ನ ಅನುಭವ ಮೇಡಮ್. ಇನ್ನು ಕಾನೂನಿನ ಪ್ರಕ್ರಿಯೆಯಲ್ಲಿ ಒಂದು ವಿಚಾರ ಕೇಳಿದೆ. ಈಗ ಹೆತ್ತ ತಂದೆ ತಾಯಿಯನ್ನ ಕೊನೆಗಾಲದ ತನಕ ನೋಡ್ಕೊಳ್ಳಿಲ್ಲ ಅಂತ ಅಂದ್ರೆ ಸಪೋಸ್ ಅವ್ರ ಆಸ್ತಿಯಲ್ಲಿ ಯಾವುದೇ ಹಕ್ಕು ಕೂಡ ಹೆತ್ತ ಮಕ್ಕಳಿಗೆ ಇರಲ್ಲ ಅಂತ, ಇದು ರೈಟ್ ಮ್ಯಾಮ್? ಹಾಗೇನ್ರು ಇದೆಯಾ? ಹಾಗಿಲ್ಲ. ನೋಡ್ಕೊಳ್ಳಿಲ್ಲ ಅಂದ್ರೆ ಆ ತಂದೆ ತಾಯಿಯ ಸ್ವಯಾರ್ಜಿತ ಆಸ್ತಿ ಆಗಿತ್ತಂದ್ರೆ ಅವ್ರು ಯಾರನ್ನ ನೋಡ್ಕೊಳ್ತಾರೆ, ಅವ್ರಿಗೆ ಗಿಫ್ಟೋ ವಿಲ್ಲೋ ಈ ತರ ಮಾಡಬಹುದು.